ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಆದ ಶ್ರೀ ಡಿಎಸ್ ಹೂಲಗೇರಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಶ್ರೀ ಗೋವಿಂದ ನಾಯ್ಕರವರ ಹಾಗೂ ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಶ್ರೀ ಶಿವಶಂಕರಗೌಡ ಅವರ ಉಪಸ್ಥಿತಿಯಲ್ಲಿ ಲಿಂಗಸಗೂರು ತಾಲೂಕಿನ 285 ಬೂತ್ ಮಟ್ಟದ ಕಾಂಗ್ರೆಸ್ ಪಕ್ಷದ BLA2 ಸದಸ್ಯರು ಹಾಗೂ ಸರ್ಕಾರದಿಂದ ನೇಮಕವಾಗಿರುವ ನಾಮನಿರ್ದೇಶನ ಸದಸ್ಯರು ಕಾಂಗ್ರೆಸ್ ಪಕ್ಷದ ಮುಂಚೂಣಿ ವಿಭಾಗ ಅಧ್ಯಕ್ಷರ ಸಭೆ ಜರುಗಿದೆ. ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆದ ಶ್ರೀ ಡಿಎಸ್ ಹೂಲಗೇರಿ ಅವರು ಮಾಜಿ ಲಿಂಗಸಗೂರು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ ಮಟ್ಟದ ಸದಸ್ಯರು ಮತದಾರ ಪಟ್ಟಿಯಲ್ಲಿ ಗ್ರಾಮದ ಸಾರ್ವಜನಿಕರ ಹೆಸರು ಬಿಟ್ಟು ಹೋದ್ರೆ ಹೆಸರು ಸೇರಿಸಲು ಅವಕಾಶ ಇದ್ದಾಗ ಸೇರಿಸಬೇಕು. ಮತದಾರ ಪಟ್ಟಿ ಮ್ಯಾಪಿಂಗ್ ಕಾರ್ಯ ನಡೆದಿದೆ. ಅದರಲ್ಲಿ ಬೂತ್ ಮಟ್ಟದ ಸದಸ್ಯರು ತಾವು ಭಾಗವಹಿಸಿ ಮತದಾರ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಬಹಳಷ್ಟು ಅಕ್ರಮ ಮತದಾರರು ಇದ್ದಾರೆ. ಅವುಗಳನ್ನು ಗುರುತಿಸಿ ಅಧಿಕಾರಿಗಳು ಗಮನಕ್ಕೆ ತಂದು ತೆಗೆದುಹಾಕಬೇಕು. ರಾಜ್ಯ ಸರ್ಕಾರದಿಂದ ಈಗಾಗಲೇ ಲಿಂಗಸಗೂರು ತಾಲೂಕಿನ 130 ನಾಮನಿರ್ದೇಶನ ಸದಸ್ಯರು ನೇಮಕ ಮಾಡಲಾಗಿದೆ. ವಿವಿಧ ಇಲಾಖೆ ಎಲ್ಲ ನಾಮನಿರ್ದೇಶನ ಸದಸ್ಯರು ಒಳಗೊಂಡು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಾರ್ವಜನಿಕರ ಕೆಲಸ ಮಾಡಲು ಎಲ್ಲ ನಾಮನಿರ್ದೇಶನ ಸದಸ್ಯರು ಮುಂದಾಗಬೇಕಾಗಿದೆ. ಮುಂದಿನ ದಿನದಲ್ಲಿ ಸ್ಥಳೀಯ ಪುರಸಭಾ ಸಭೆ ಹಾಗೂ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ಬರುತ್ತೆ. ಎಲ್ಲಾ ಮುಖಂಡರು ಚುನಾವಣೆ ಸಿದ್ಧರಾಗಬೇಕು. ಯಾರು ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡಿದವರು ಇದ್ದಾರೆ ಅಂತವರಿಗೆ ಪಕ್ಷದಲ್ಲಿ ಗುರುತಿಸುವ ಕೆಲಸ ಆಗುತ್ತೆ. ಡಿ ದೇವರಾಜ್ ಅರಸ್ ರವರು ದಾಖಲೆಯನ್ನು ಸರಿಗಟ್ಟಿದ ನಮ್ಮ ನೆಚ್ಚಿನ ನಾಯಕರು ಆದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಲಿಂಗಸಗೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಶ್ರೀ ಗೋವಿಂದ ನಾಯ್ಕರವರು ಮಾತನಾಡಿ, ಲಿಂಗಸಗೂರು ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲಾ ವಿಭಾಗ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಎಲ್ಲರೂ ಕೂಡ ಬೂತ್ ಮಟ್ಟದಲ್ಲಿ ಸಂಘಟನೆಗೆ ಮುಂದಾಗಬೇಕು. ತಮಗೆ ಕೊಟ್ಟ ಪಕ್ಷದ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗಬೇಕು. BLA2 ಕಾಂಗ್ರೆಸ್ ಪಕ್ಷದಿಂದ ನೇಮಕ ಮಾಡಿದ ಬೂತ್ ಮಟ್ಟದ ಸದಸ್ಯರು ಪಕ್ಷದ ಬಗ್ಗೆ ಜವಾಬ್ದಾರಿ ತಮಗೆ ಬಹಳಷ್ಟು ಇರುತ್ತೆ. ಅಕ್ರಮವಾಗಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡಿದರೆ ತಾವು ನೇರವಾಗಿ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡುವುದರ ಜವಾಬ್ದಾರಿ ನಿಮಗೆ ಇರುತ್ತೆ. ನಾಮನಿರ್ದೇಶನ ಸದಸ್ಯರು ನೇಮಕ ಮಾಡುವ ಸಮಯದಲ್ಲಿ ನಮ್ಮ ಸಂಘಟನೆಯ ಶಕ್ತಿ ಆಧರಿಸಿ ಸ್ಥಾನ ಕೊಡಲಾಗಿದೆ. ತಾವು ಸಾರ್ವಜನಿಕ ಕೆಲಸ ಹಾಗೂ ಪಕ್ಷದ ಕೆಲಸ ಮಾಡಿ ಪಕ್ಷಕ್ಕೆ ಒಳ್ಳೆಯ ಹೆಸರು ಹಾಗೂ ಡಿಎಸ್ ಹೂಲಗೇರಿ ಅವರಿಗೆ ಒಳ್ಳೆಯದು ಹೆಸರು ತರಬೇಕು. ನೀವು ಕೂಡ ರಾಜಕೀಯ ಮುಂದೆ ಬರಬೇಕು. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆ ಪ್ರತಿ ಬೂತ್ ಮಟ್ಟದ ಸಾರ್ವಜನಿಕರಿಗೆ ಮುಟ್ತಾ ಇದೆ. ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾ ಇದೆ ಹಾಗೂ ನಾಮನಿರ್ದೇಶನ ಸದಸ್ಯರು ಕೂಡ ಉತ್ತಮ ರೀತಿಯಲ್ಲಿ ರಾಜ್ಯ ಸರ್ಕಾರ ಯೋಜನೆ ಬೂತ್ ಮಟ್ಟದಲ್ಲಿ ತಲುಪಲು ಮುಂದಾಗಬೇಕು ಎಂದಿದ್ದಾರೆ. ಮುದಗಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಆದ ಶ್ರೀ ಶಿವಶಂಕರಗೌಡ ಅವರು ಮಾತನಾಡಿ, ಕಾಂಗ್ರೆಸ್ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆಗೆ ಎಲ್ಲಾ ನಾಮನಿರ್ದೇಶನ ಸದಸ್ಯರು ನೇಮಕ ಮಾಡಿದ ಮೇಲೆ ನನಗೆ ಅದು ಕೊಡಬೇಕು ಇದು ಕೊಡಬೇಕಾಗಿತ್ತು ಅನ್ನುವುದು ತಪ್ಪು. ಯಾವುದೇ ಕೊಟ್ಟರೆ ಕೆಲಸ ಮಾಡುವ ಇಚ್ಛಾಶಕ್ತಿ ಬೇಕು. ಕೆಲಸ ಮಾಡಲು ಮುಂದಾಗಬೇಕು. ತಮಗೆ ಪಕ್ಷದಲ್ಲಿ ತಮ್ಮ ಸಾಮರ್ಥ್ಯವನ್ನು ಗುರುತಿಸಿ ಸ್ಥಾನವನ್ನು ನೀಡಲಾಗಿದೆ. ಅದಕ್ಕೆ ತಕ್ಕಂತೆ ನಾವು ಕೂಡ ಕೆಲಸ ಮಾಡಬೇಕು. ಸ್ಥಳೀಯ ಚುನಾವಣೆ ಬರುತ್ತೆ. ನಾವು ಕೂಡ ಬೂತ್ ಮಟ್ಟದಲ್ಲಿ ಸಂಘಟನೆಗೆ ಎಂದು ತಿಳಿಸಿದ್ರು. ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟರೆ ತಮ್ಮ ಒಂದು ಫಾರ್ಮ್ ತಾವು ಸೈನ್ ಮಾಡಿ ಕೊಟ್ಟರೆ ಇಮಿಡಿಯೇಟ್ಲಿ ಅವ್ರನ್ನ ಡಿಲೀಟ್ ಮಾಡ್ತಾರೆ. ಅದಕ್ಕೆ ಇವತ್ತು ಬೋಗಸ್ ಆಗಿಬಿಡೋದು ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಊರಿನಲ್ಲಿ ಇರ್ತಕ್ಕಂಥವ್ರು ಬೇರೆ ಊರವ್ರನ್ನ ಸೇರಿಸಿ ಇಲ್ಲಿ ಮತ ಕಳ್ಳತನ ನಡೆಯುವಂತ ಕೆಲಸ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು BLA2 ಒಂದು ಮೀಟಿಂಗ್ ಅನ್ನ ಕರೆದಿದ್ವಿ. ಯಾಕಂದ್ರೆ ಇವತ್ತು BLA2 ಏನೈತಪ್ಪ ಪ್ರತಿಯೊಂದು ಜವಾಬ್ದಾರಿ ಇವತ್ತು ಆ ಬೂತ್ಗೆ ತಾವೇ ಮಾಲೀಕರಿದ್ದಂಗೆ. ಇವತ್ತು ತಾವು ಬೂತ್ ನ ಗಟ್ಟಿಯಾಗಿ ಅಲ್ಲಿ ಯಾರೇ ವ್ಯಕ್ತಿಗಳು ಅಪರಿಚಿತ ವ್ಯಕ್ತಿಗಳು ಬಂದ್ರೆ ಯಾಕೆ ಬಂದಿರಪ್ಪ ಅಂತ ಕೇಳುವ ಶಕ್ತಿ ತಮಗಿರ್ತದೆ. ಬೇರೆ ಮತದಾರರು ಬಂದ್ ಮಾಡಿದ್ರೆ ಅದು ಕೇಳುವಂತ ಶಕ್ತಿ ತಮಗಿದೆ. ಅದಕ್ಕೆ ತಾವೆಲ್ಲರೂ ಇದನ್ನ ತಿಳ್ಕೋಬೇಕು. ಇವತ್ತು ಅಂದ್ರೆ 2007ರಿಂದ 2025 ವೋಟ್ ಮ್ಯಾಪಿಂಗ್ ನಡೆಯುತ್ತೆ. ಇವತ್ತು ವೋಟ್ ಮ್ಯಾಪಿಂಗ್ ಯಾಕೆ ಮಾಡ್ಬೇಕಪ್ಪ ಅಂದ್ರೆ ಇವತ್ತ 2000ರಿಂದ 2002ರಿಂದ ನಾವೇನಾದ್ರೂ ಬೇರೆ ಕಡೆಯಿಂದ ಹೆಣ್ಣು ಮಾಡಿ ಕೇಳೋದಾಗ್ಲಿ, ನಾವ್ ಹೆಣ್ಣು ಕೊಟ್ಟದ್ದಾಗ್ಲಿ, ಇವತ್ತು ಅವರು ಸ್ವತಃ ಊರು ಯಾವುದು ಏನಪ್ಪ ನಾವು ದೇವದುರ್ಗದಿಂದ ನಾವು ಹೆಣ್ಣು ಮಾಡ್ಕೊಂಡಿದ್ದೀವಪ್ಪ ಅಂದ್ರೆ 2003, 4, 5 ಮಾಡ್ಕೊಂಡಿದ್ದೀವಪ್ಪ ಅಂದ್ರೆ ಅದನ್ನ ಇವತ್ತು ನಾವು ಒಂದು ಪ್ರೂಫ್ ತೋರಿಸ್ಬೇಕಾಗುತ್ತೆ. ಅವ್ರ ತಾಯಿ ತಂದಿ ಇಲ್ಲ ಅವ್ರ ಅಜ್ಜ ಅಜ್ಜಿ ಅವ್ರ ಮೂಲ ನಿವಾಸಿಗಳು ಎಲ್ಲಿ ಅಂತಕ್ಕಂಥದ್ದನ್ನ ಇವತ್ತ ಒಂದು ಸರ್ಕಾರ ಗೈಡ್ಲೈನ್ಸ್ ತಂದಿದೆ. ಇವತ್ತು ಅದನ್ನ ನಾವು ಮೂಲ ಇವತ್ತು ಹಂಗೇನಾದ್ರು ಈ 2025 ಒಳಗೆ ನಾವು ಅದನ್ನೇನಾದ್ರೂ ಮಾಡ್ಲಿಲ್ಲಪ್ಪ ಅಂದ್ರೆ ನಮ್ಮ ಹೆಸರೇ ಡಿಲೀಟ್ ಆಗ್ತದೆ. ಅದಕ್ಕೆ ಎಲ್ಲರೂ ಜಾಗೃತರಾಗಬೇಕು. ಆಮೇಲೆ BLA2 ಇವತ್ತು ಸರ್ಕಾರದಿಂದ ಶಿಕ್ಷಕರು ತಮ್ಮ ಮನೆಗೆ ಬರ್ತಾರೆ. ತಮ್ಮ ಏನಾದ್ರು ಕರೆಕ್ಟ್ ಅಡ್ರೆಸ್ ಕೊಟ್ಟು ಇಲ್ಲ ನಿಮ್ಮ ವೋಟ್ಗಳನ್ನ ಬೇರೆ ಕಡೆ ಎತ್ತಿ ಹಾಕಿದ್ರಪ್ಪ ಅಂದ್ರ ಅದು ಕೂಡ ಒಂದು ಇವತ್ತು ಇಲ್ಲಿತ್ತು ಇನ್ನೊಂದು ಊರಾಗ ಇನ್ನೊಂದು ಹೆಸರು ಇಟ್ಕೊಂಡು ನೀವೇ ಡಬಲ್ ಇತ್ತಪ್ಪ ಅಂದ್ರ ನಿಮಗೆ ಯಾವ್ದು ಮುಖ್ಯನೋ ಅದನ್ನ ಉಳಿಸಿಕೊಳ್ಳೋ ವ್ಯವಸ್ಥೆ ತಾವು ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ಅಲ್ಲೇ ಒಂದು ಇಲ್ಲೊಂದು ಅಂದ್ರೆ ಎರಡು ಡಿಲೀಟ್ ಆಗೋದು ಅಂದ್ರೆ ಮತ್ತೆ ಒಳ್ಳೆ ಸೇರ್ಸಕ್ ಬರಂಗೇ ಇಲ್ಲ. ಮತ್ತೆ ನೀವು ಯಾರು ನಡ್ಕೋಬೇಕು ಅಲ್ಲಿ ಮೂಲ ನಮ್ಮವ್ರು ಯಾರು ಇದಾರಪ್ಪ ಅಂದ್ರೆ ಅವರಿಂದ ಬರ್ಬೇಕಾದಂತ ಪರಿಸ್ಥಿತಿ ಬರ್ತಾವ. ಅದಕ್ಕೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡಿಕೊಳ್ಳೋದು ಇಷ್ಟೇ.
BLET ಅನ್ನೋದು ಬಹಳಷ್ಟು ಜವಾಬ್ದಾರಿ ಐತಿ. ಇವತ್ತು ಓಟು ಸೇರ್ಪಡೆ ಆಗ್ಬೇಕಾದ್ರೆ ತಮ್ಮ ಮುಖಾಂತರ ಆಗ್ಬೇಕು. ಇವತ್ತು ಅಷ್ಟೊಂದು ಪವರ್ ಐತಿ. ಅದಕ್ಕೆ ನಾವು ಯಾಕೆ ಇದನ್ನ BLET ಅನ್ನೋರು ಎದಕ್ಕೆ ಇದನ್ನ ಬಹಳ ಒತ್ತು ಕೊಡ್ತೀವಪ್ಪ ಅಂದ್ರೆ ಎಲ್ಲರೂ ತಿಳ್ಕೋಬೇಕು. ಇವತ್ತು ಏನಾದ್ರೂ ಈಗ ZPTP ಆಮೇಲೆ ಪುರಸಭೆಗಳು ಇರ್ಬೋದು, ಗ್ರಾಮ ಪಂಚಾಯತ್ಗಳು ಬರ್ತಾವ, ಹೊಸ ಸೇರ್ಪಡೆಗಳು ಬರ್ತಾವ. ಹೊಸ ಸೇರ್ಪಡೆ ಬಂದ್ರೆ ತಾವು ತಮ್ಮ ಒಂದು ಫಾರ್ಮ್ ಮೇಲೆ ತಾವೇ BLET BL1 ಅಂದ್ರೆ ಸಾಹೇಬ್ರು, ಇದಕ್ಕೆ BL1 ಅಂದ್ರೆ ಸಾಹೇಬ್ರು, BLET ಅಂದ್ರೆ ತಾವು ಇವತ್ತ ತಮ್ಮನ್ನ ಸಾಹೇಬ್ರು ನೇಮಕ ಮಾಡ್ಯಾರ. ಇವತ್ತು ಯಾಕಪ್ಪ ಅಂದ್ರೆ ಮುಂದೆ ನಮ್ಮ ಎಲೆಕ್ಷನ್ಗಳನ್ನ ಯಾರೇ ನಮ್ಮ ಪಕ್ಷದಿಂದ ಅಭ್ಯರ್ಥಿಗಳು ನಿಂತರೆ ಅದಕ್ಕೆ ಶಕ್ತಿಯಾಗಿ ತಾವು ನಿಲ್ಬೇಕು. ಇವತ್ತು ಸೇರ್ಪಡೆಗಳು ಬಂದು ಅಂದ್ರೆ 18ರಿಂದ ಸೇರ್ಪಡೆ ಆಗ್ತಂತ ಹೇಳ್ತಾರೆ. ಇವತ್ತು ಹೊಸ ಕಾಲೇಜ್ಗಳು ಹೊಸ ಸೇರ್ಪಡೆ ತಾವು ಮುಂದಿನ ತುಂಬಿದ್ರೆ ಅವು ನಮ್ಗೆ ಓಡ್ಬೇಕು ಫಸ್ಟ್ ಹೇಳ್ತಾರೆ. ಯಾಕಂದ್ರೆ ಇವತ್ತು ಬಿಜೆಪಿ ಇವತ್ತು BLET ಯಾಕೆ ಒತ್ತು ಕೊಡ್ತಾರಪ್ಪ ಅಂದ್ರೆ ಇದೆ. ಈಗ ಯಾರು ತಾವು ಸೇರ್ಪಡೆ ಆಗಿರ್ತಾರಂದ್ರೆ ಆ ಓಟ್ಗಳು ನಮಗೆ ಫಿಕ್ಸ್ ಇರ್ತಾವ. ಇವತ್ತು ನೀವೇನ ಮುಂಚೂಣಿಯಾಗಿ ನಿಮ್ಮ ಬೂತ್ನಲ್ಲಿ ನೀವೇ 10 ಸೇರಿಸಿದ ಆ ಓಟ್ ನಿಮ್ಗೆ ಫಿಕ್ಸ್ ಐತಿ. ಅದನ್ನ ತಾವು ತಲೆಗೆ ಕೆಲಸ ಅಂತ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ತೇನೆ. ಅದರ ಜೊತೆಗೆ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲಿ ತಮಗೆ ಕೊಟ್ಟಂತ ಜವಾಬ್ದಾರಿಯನ್ನ ಒಬ್ಬೊಬ್ರು ಒಂದೊಂದು ವಿಷಯಗಳನ್ನು ಹೇಳಿದ್ರು. ಗ್ಯಾರಂಟಿ ಅಧ್ಯಕ್ಷರಾಗಿ ತಮ್ಮ ಜವಾಬ್ದಾರಿಯನ್ನ ತಾವು ಏನೇನು ಮಾಡಿದ್ರು ಅನ್ನೋದು ತಮ್ಮ ಮುಂದೆ ಇಟ್ಟು ಇವತ್ತ ಅವರು ಅಧ್ಯಕ್ಷ ಆಗೋಕ್ಕಿಂತ ಮುಂಚಿತವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು 60,000 90,000 ಅಂತ ಹೇಳಿದ್ರು. ಇವತ್ತು ಅವರು ಕಾರ್ಯರೂಪ ಬಂತು. ಇವತ್ತು ಅವ್ರು ಎಷ್ಟೊಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರ ಕೆಲಸದ ಮುಖಾಂತರ ನಮಗೆ ಓಟಿನ ಪರಿವರ್ತನೆ ಆಗುತ್ತಾ, ಅದು ಮುಂದಿನ ದಿನಮಾನಗಳಲ್ಲಿ ಓಟಿನ ಶಕ್ತಿ ಆಗುತ್ತಾ. ಅದಕ್ಕೆ ಒಬ್ಬರಿಗೆ ಇವತ್ತ ಇದರಿಗೆ ಯಾವುದು ಸಣ್ಣದ ಯಾವುದು ಕೊಡೋದು ಎಲ್ಲವೂ ಒಂದೇ. ನಾಮಿನೇಟ್ಗಳಂದ್ರೆ ಎಲ್ಲವೂ ಒಂದೇ. ಆ ಶಕ್ತಿ ತಮ್ಮ ಶಕ್ತಿ ಹೇಳಿದ್ರು ಶಿವಗೌಡರು. ಇವತ್ತು ಯಾರ ಕುದುರೆ ಕುದುರೆನ ಇಲ್ಲಪ್ಪ ಅವರು ಓಡಿಸೋರು ಒಳ್ಳೆ ಕುದುರೆ ಓಡಿಸಿದ್ರೆ ಮಾತ್ರ ಅವಾಗ ಅಲ್ಲಿ ಹೀರೋ ಹೋಗ್ತಾರೆ. ಇವತ್ತು ತಮ್ಗೆ ಕೊಟ್ಟಂತ ಜವಾಬ್ದಾರಿಯನ್ನ ಯಾವುದೇ ಇಲಾಖೆಯಲ್ಲಿ ಆ ಇಲಾಖೆಯ ಕುಂತ್ಕೊಂಡು ಇವತ್ತು ನಮ್ಮ ಜನಗಳಿಗೆ ಗೊತ್ತಿರಂಗಿಲ್ಲ. ಇವತ್ತು KEB ಇರ್ಬೋದು, ಆಸ್ಪತ್ರೆಗಳು ಇರ್ಬೋದು, ಬೇರೆ ಬೇರೆ ಇಲಾಖೆ ಇವತ್ತು KDP ಇರ್ಬೋದು, ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆಗಳು ಇದ್ದೇ ಇರ್ತಾವೆ. ಆ ಸಮಸ್ಯೆಯನ್ನ ನಮಗೆ ಸಂಬಂಧಪಟ್ಟಂತ ಯಾರು ಜವಾಬ್ದಾರಿತವಾಗಿ ಕೊಟ್ಟಿರ್ತೀವಿ ನೋಡಿ, ಇವತ್ತು KDP ಸದಸ್ಯರಿರ್ಬೋದು, ಹಾಸ್ಪಿಟಲ್ ಸದಸ್ಯರುಗಳಿರ್ಬೋದು, APMC ಸದಸ್ಯರುಗಳಿರ್ಬೋದು, ಆಯಾ ಇಲಾಖೆ ಏನ್ ಸಂಬಂಧಪಟ್ಟಿರ್ತ ಅವರು ಸರಿಯಾಗಿ ತಮ್ಮ ಮಾಹಿತಿ ಕೊಡಲಿಲ್ಲ ಅಂದ್ರೆ ಅದ್ರ ಜೊತೆ ನಾವು ಇರ್ತೀವಿ ಸಾಹೇಬ್ರು. ಯಾಕಪ್ಪ ನಮ್ಮವ್ರಿಗೆ ನೀವು ಸರಿಯಾಗಿ ಮಾಹಿತಿ ಕೊಡ್ತೀವಿ, ಅವ್ರಿಗೆ ಕೆಲಸ ಮಾಡಿಕೊಡುವಂತ ಶಕ್ತಿ ನಿಮ್ಗೆ ಕೊಡ್ತೀವಿ. ನಿಮ್ಗೆ ಆಗೋದಿಲ್ಲ, ನೀವು ಆಫೀಸರ್ ತಲೆ ಕುತ್ಕೊಂಡು ಇದಾಗುತ್ತಾಗೋದಿಲ್ಲ ಕೇಳೋ ಶಕ್ತಿ ನಿಮಗೆ ಕೊಟ್ಟಾರ, ಅದನ್ನ ನೀವು ಯೂಸ್ ಮಾಡಿ. ಈಗ ಕೊಟ್ಟಾರ ಬಂದ್ಮೇಸಿ ನೀವು ಮನೆ ಕೂತ್ರೆ ಅದು ಆಗ್ಲಾರ್ದು ಮಾತು. ನೀವು ಕೊಟ್ಟದ ಶಕ್ತಿನ ನೀವೇನ ಪ್ರದರ್ಶನ ಮಾಡಿದ್ರೆ ಅದರಿಂದ ಪ್ಲಸ್ ಆಗ್ತಾರೆ. ಇವತ್ತ ಈಗ ಹಾಸ್ಪಿಟಲ್ ನಾವು ಹೇಳ ನಾನು ಅವ್ರಿಗೆ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ಪ್ರತಿಯೊಂದು ಫೋನ್ ಎತ್ತಿ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಒಂದು ಎಕ್ಸಿಡೆಂಟ್ ಆದ ಕೆಲಸನೂ ಹೇಳಿದ್ರೆ ಅಲ್ಲಿ ಹೋಗಿ ನಿಂತು ಕೆಲಸ ಮಾಡಿದ. ಆಮೇಲೆ ಡೆಲಿವರಿಗಳು ಕೂಡ ಮಾಡಿದ. ಯಾಕಂದ್ರೆ ಅದೊಂದು ಹುರುಪ್ ಬೇಕು, ಆ ಶಕ್ತಿ ಬೇಕು, ನೀವು ಆ ಒಂದು ಛಲ ಬೇಕು. ಆ ಛಲ ಇದ್ದಾಗ ಮಾತ್ರ ಮನುಷ್ಯ ಹೊರಗೆ ಬರಕ್ ಸಾಧ್ಯ. ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಇವತ್ತ ಚಂದ್ರಶೇಖರ್ ಅವರು ಹೇಳಿದ್ರು, ಆರೋಗ್ಯ ಸಮಿತಿಗೆ ನಮ್ಗೆ ಒಂದೇ ಮೀಟಿಂಗ್ ಆಯ್ತು, ನಮ್ಗೆ ಯಾವುದೇ ಮಾಹಿತಿ ಕೊಟ್ಟಿಲ್ಲ. ನಿಜವಾಗ್ಲೂ ನಾವು ಸಾಹೇಬ್ ಕರೆಸಿ ಆರೋಗ್ಯ ಸಮಿತಿ ಏನು ದುಡ್ಡು ಬರ್ತದ ಅದಕ್ಕೆ ತಮ್ಗೆ ಏನಿರ್ತದ ಅನ್ನೋದು ಮಾಹಿತಿ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ. ಮತ್ತೆ APMC ಅಧ್ಯಕ್ಷರು ತಮ್ಮ ವರ್ಕ್ ಪ್ರೋಗ್ರೆಷನ್ ಕೂಡ ಹೇಳಿದ್ರು. ಮೊನ್ನೆ ತಾನೇ ಸಾಹೇಬರು ಕರ್ಕೊಂಡು ಹೋಗಿ ಅಟ್ಟಿಯಲ್ಲಿ APMC ಮಾಡ್ಬೇಕಪ್ಪ ಅಂತ ಹೇಳಿದಾಗ ಅಲ್ಲಿ ಕೂಡ ಸಾಹೇಬರು ಹೋಗಿ ಅಧ್ಯಕ್ಷರು ಮತ್ತು ಸಾಹೇಬರ ಜೊತೆ ಹೋಗಿ MDOರಿಗೆ ಕೇಳಿದಾಗ ಅಲ್ಲಿ ಏನು 6 ಎಕರೆ ಸ್ಯಾಂಕ್ಷನ್ ಮಾಡಿ ಕೊಡ್ತು ಅಂತ 5 ಎಕರೆ ಕೊಡ್ತು ಅಂತ MDO ಹೇಳಿದ್ರು. ಅದು ಅವರ ಒಂದು ಕೆಲಸ ಕಾರ್ಯಗಳ ಅಭಿವೃದ್ಧಿ ಅವರು ಏನ್ ತೋರಿಸ್ತದೆ, ಅವ್ರು ಎಷ್ಟು ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಆಮೇಲೆ ಏನು ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಇನ್ನ ಪ್ಲಾಟ್ಗಳ ಹಂಚಿಕೆ 8 ದಿನ 17 ಆಗ್ಯಾವ ಅಂತ ಹೇಳಿದ್ರು, ಇಂಥವು 19 ಆಗ್ಯಾವ. ಇಂಥವೆಲ್ಲ ಜವಾಬ್ದಾರಿಯಿಂದ ಆಮೇಲೆ ಕಾಂಪ್ಲೆಕ್ಸ್ಗಳು ಕೂಡ ಕಟ್ಸ್ಬೇಕಂತ ಅದನ್ನು ಕೂಡ ಒಂದು ಪರ್ಮಿಷನ್ ತಗೊಂಡಿದ್ದಾರೆ. ಅದ್ರ ಜೊತೆಗೆ ಅವ್ರ ಸದಸ್ಯರುಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ ಅನ್ನೋದು ಕಂಡು ಬರ್ತದೆ. ಪ್ರತಿಯೊಂದು ಇಲಾಖೆಯಲ್ಲಿ ನಮಗೆ ಕೊಟ್ಟಂತ ಜವಾಬ್ದಾರಿ. ಮತ್ತೆ ನಾವೇ ಇದು KDP ಸದಸ್ಯರು ನಮ್ಮ ಪರಮೇಶ್ವರ್ ಕೂಡ ಹೇಳಿದ್ರು, ಏನಾದ್ರೂ ಸಮಸ್ಯೆಗಳಿದ್ರೆ ತಾವು KDP ಅಂದ್ರೆ ತಮಗೆ ಎಲ್ಲಾ ಇಲಾಖೆಗಳು ಸಂಬಂಧಪಡ್ತವೆ ಹೇಳ್ಬೋದು.
ಕೊಡೋ 15 ಇಲಾಖೆಗಳು ಕೂಡ ತಮ್ಮ ಸಂಬಂಧಪಟ್ಟಂತ ಇರ್ತಾವ. ಅಲ್ಲಿ ಯಾರ್ಯಾರು ನಮ್ಮ ಕಾರ್ಯಕರ್ತರುಗಳಿಗೆ ಮುಖಂಡರುಗಳಿಗೆ ಅನ್ಯಾಯ ಆಗ್ತಿತ್ತಪ್ಪ ಅಂದ್ರೆ ನೇರವಾಗಿ ತಮಗೆ ಮಾತಾಡುವಂತ ಶಕ್ತಿ ಮೇಯರ್ ಸಾಹೇಬ್ ಕೊಟ್ಟರ. ನೇರವಾಗಿ ನೀವು ಅಲ್ಲಿ ಕ್ವಶನ್ ಮಾಡಿ ಅಲ್ಲಿ MLA ಇರ್ಬೋದು, MLC ಗಳು ಇರ್ಬೋದು, ಇವತ್ತು ಏನ್ ನ್ಯಾಯ ಸಿಗಬೇಕಪ್ಪ ಅಂದ್ರೆ ಅಧಿಕಾರಿಗಳಿಗೆ ನೇರವಾಗಿ ಮಾತಾಡುವಂತ ಶಕ್ತಿ ನಿಮ್ ಕೊಟ್ಟರಲ್ಲಿ ಟೀಕೆ ಮಾಡಿ ಅಲ್ಲಿ ಕೆಲಸ ಮಾಡುವಂತ ಕೆಲಸ ತಾವು ಮಾಡಿದ್ರೆ ಅದು ಯಾರಿಗೆ ಬರ್ತದೆ ಗಣತಿಗಳವ ಹುಲಿಗೇರಿ ಸಾಹೇಬ್ ಬರ್ತದೆ, ನಮ್ಮ ಪಕ್ಷಕ್ಕೆ ಬರುತ್ತೆ, ಅದು ನಮಗೂ ಕೂಡ ಸಂತೋಷ ಆಗುತ್ತೆ. ಇವತ್ತ ನಿಮ್ಮನ್ನ ನಾವು ಕರೆದಿವಿ, ನಮ್ಮನ್ನ ನಾಳೆ ಬೆಂಗಳೂರು ನಮ್ಮನ್ನ ಕರೆದ. ಇವತ್ತು ನಾವು ನಿಮ್ಮನ್ನ ಕರೆದಂತೆ ನಮ್ಮನ್ನ ನಾಳೆ ಬೆಂಗಳೂರು ಕರೆದ. ಬೇಕಾದ್ರೆ ಇಲ್ಲಿ ವಾಟ್ಸ್ಆಪ್ ನಾಗ ನೋಡ್ಬೋದು. ಇಲ್ಲ ನಾವು ಬಂದ್ರೆ ಏನ್ ಕೊಡ್ತಾರಪ್ಪ ನಮ್ಗೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ರು ಬಹಳ ಮಂದಿ ಇದಿರ್ತಾರೆ. ಕೊಡುವ ರೀತಿಯಲ್ಲಿ ಕೊಡೋದು ಬಿಡುವುದು ಪಣ ತೊಟ್ಟು ನಿಮ್ ಕಡೆ ಇರ್ತೈತೆ ಎಲ್ಲ. ಇವತ್ತು ನಮ್ಮ ಸರ್ಕಾರ ಇದ್ರೆ ನಿಮ್ಗೆ ಏನ್ ಬೇಕಾದ್ರೂ ಮಾಡ್ಬೋದಾಗಿದೆ. ಸರ್ಕಾರ ಐತೆ, ಬಟ್ ಅಧ್ಯಕ್ಷತೆ ಇಲ್ಲ. ಏನ್ ಮಾಡ್ಬೇಕಾದ್ರೂ ಅಧ್ಯಕ್ಷತೆ ಒಂದು ಇದು ಹೋಗ್ಬೇಕಾಗತ್ತೆ. ಅದಕ್ಕೆ ನಾವು ಇವತ್ತು ನಾವು ಮೈಗಳು ಕರೆದು 5 ವರ್ಷ ನೀವು ಅನುಭವಿಸಕತ್ತೀರಿ. ಮುಂದಿನ ದಿನಮಾನದಲ್ಲಿ BL2 ಏನಿದೆ ನೀವು ನಿಮ್ಮ ಬೂತಿನ ಒಂದೊಂದು ಬೂತಿಗೆ ಬಾಳ ಬೇಡ 5, 10, 15 ಓಟ್ ಜಾಸ್ತಿ ಮಾಡ್ಬಿಡಿ ಸಾಕು. ಆ ರೀತಿ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಮತ್ತೆ ಕಾಂಗ್ರೆಸ್, ಈಗ ಕಾಂಗ್ರೆಸ್ ಒಂದು ಹೇಳ್ತಾರೆ ಬಿ ಕಾಂಗ್ರೆಸ್ ಎ ಕಾಂಗ್ರೆಸ್ ಅಂತ, ಯಾವುದಿಲ್ಲ. ಏನು ಒಂದೇ ಬಿಟ್ಟರೆ ಬಿಗಿ ಏನು ಇಲ್ಲ. ಅವ್ರು ತಮ್ಮ ವೈಯಕ್ತಿಕ ಮಾಡ್ಕೊಂತಾರೆ. ವೈಯಕ್ತಿಕವಾಗಿ ನಾವೇನು ಭಾಗವಹಿಸಂಗಿಲ್ಲ. ಅವ್ರು ವೈಯಕ್ತಿಕ ಮಾಡ್ಕೊಂತಾರೆ. ಬೇಡ ನೀವು ಹೋಗೋರಂತ ಅವ್ರು ಹೋಗ್ಬಾರ್ದು. ಅವ್ರು ಇದ್ರೆ ನಾವಿಲ್ಲ, ಅಧ್ಯಕ್ಷರಿಲ್ಲ. ಇಲ್ಲೇನು 2 ಬ್ಲಾಕ್ ಅದಾವ, 2 ಇವ್ರು ಅದಾರ, ಮತ್ತು ಗ್ಯಾರಂಟಿ ಅಧ್ಯಕ್ಷರು ಎಲ್ಲ ಒಟ್ಟು ಇರೋದ್ ಮುಂದ ಸುಮ್ಮನೆ ಬಂದ್ ಕಾಸು ಏನೋ ಒಂದು ಆಕಸ್ಮಿಕವಾಗಿ ಆಗಿರುವಂತ ಒಂದು ಘಟನೆ ಅದು. ಏನು ನಾನು ಈ ಊರಿನ ಒಬ್ಬ ಗಣ್ಯ ವ್ಯಕ್ತಿ ಅಂತ. ಈ ಸಂದರ್ಭದಲ್ಲಿ ಶಿವಣ್ಣ ನಾಯ್ಕ ಕೋಟ, ಬಸವರಾಜ ಜಲ್ಲಿ, ಶ್ರೀ ಮೊಹಮ್ಮದ್ ರಫಿ, ಅಮರೇಶ್ ಹಿರೇಹೆಸರೂರು, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಆದ ಶ್ರೀ ವೆಂಕಟೇಶ ಗುತ್ತೇದಾರ್, ಸಂಜೀವಪ್ಪ ಚಿಲ್ವಾದಿ, ತಮ್ಮಣ್ಣ ಗುತ್ತೇದಾರ್, ಸಂತೋಷ ಸೊಪ್ಪಿಮಠ, ಕಾಜಾ ಹುಸೇನ್ ಪೂಲೆವಾಲಾ, ಉಮೇಶ್ ಹುನ್ನಕುಂಟಿ, ಸಂಗಮೇಶ್ ನಾಯ್ಕ, ಅರುಣ್ ಯರದಿಹಾಳ್, ಮೌನೇಶ್ ಪೂಜಾರಿ, ಅಬ್ದುಲ್ ಖದೀರ್, ಪಾನವಾಲೆ, ವಿಜಯಲಕ್ಷ್ಮಿ ದೇಸಾಯಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ನಾಮನಿರ್ದೇಶನ ಸದಸ್ಯರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.